ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ, ಜಾನ್ ಸಿನಾ ಅವರು ನಮ್ಮೆಲ್ಲರಿಗೂ ಕೂಡ ಹ್ಯಾಪಿ ದೀಪಾವಳಿನ ವಿಶ್ ಮಾಡಿದ್ದಾರೆ. ಅವರು ಸಿಂಪಲ್ ಆಗಿ ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ದೀಪಗಳ ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ನನ್ನ ಕಡೆಯಿಂದನೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂಡ್ ಇಂಡಿಯಾದವರು ಕೂಡ ಜಾನ್ ಸಿನಾ ಅವರಿಗೆ ಒಂದು ಟ್ರಿಬ್ಯೂಟ್ ನ ಕೊಡ್ತಾ ರಂಗೋಲಿಯಲ್ಲಿ ಜಾನ್ ಸಿನಾ ಅವರ ಚಿತ್ರನ ಬಿಡಿಸಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿ ಸಿಕ್ಕಾಪಟ್ಟೆ ಚಿತ್ರಗಳನ್ನ ನೀವು ನೋಡಿದ್ದೀರಾ. ಅಂಡ್ ಈಗ ಜಾನ್ ಸಿನಾ ಅವರಿಗೆ ಟ್ರಿಬ್ಯೂಟ್ ನ ಕೊಡೋದಕ್ಕೆ ಭಾರತೀಯರು ಕೂಡ ಜಾನ್ ಸಿನಾ ಅವರ ಚಿತ್ರನ ರಂಗೋಲಿಯಲ್ಲಿ ಬೀಳಿಸಿದ್ದಾರೆ. ಸೊ ಡಿಸೆಂಬರ್ 13ನೇ ತಾರೀಕು ಜಾನ್ ಸಿನಾ ಅವರ ಫೇರ್ವೆಲ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಮನೆಯವರಿಗೂ ಕೂಡ ಹ್ಯಾಪಿ ದೀಪಾವಳಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಬಗ್ಗೆ ಡಬ್ಲ್ಯೂ ಅವರು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಚಾಂಪಿಯನ್ಶಿಪ್ ಕೂಡ ಈಗ ವೆಕೆಟ್ ಆಗಿದೆ. ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರಿಗೆ ಶೋಲ್ಡರ್ ಇಂಜುರಿ ಆಗಿದೆ. ಅಂಡ್ ಅದಕ್ಕೋಸ್ಕರ ಅವರು ಸರ್ಜರಿಗೂ ಕೂಡ ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ ಅವರ ರಿಟರ್ನ್ ನಮಗೆ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ. ಲಿಟರಲಿ ಸೆತ್ ರೋಲೆನ್ಸ್ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆದ್ದು ಅದನ್ನ ಕ್ಯಾಶ್ ಇನ್ ಮಾಡಿ ಚಾಂಪಿಯನ್ ಆದಾಗೆಲ್ಲದು ಕೂಡ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಿದ್ದಾರೆ. 2014ರಲ್ಲೂ ಕೂಡ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆದ್ದು ಡಬ್ಲ್ಯೂ ಚಾಂಪಿಯನ್ ಆಗಿದ್ರು. ಅಂಡ್ ಆ ಒಂದು ಟೈಮ್ ಅಲ್ಲೂ ಕೂಡ ಅವರು ನೀ ಇಂಜುರಿಯಿಂದ ತನ್ನ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಬೇಕಾಯ್ತು. ಅಂಡ್ ಈಗ 2025ರಲ್ಲೂ ಕೂಡ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ಗೆಲ್ತಾರೆ. ಅಂಡ್ ಈಗ ಮತ್ತೊಮ್ಮೆ ಅವರಿಗೆ ಇಂಜುರಿ ಆಗಿರೋ ಕಾರಣ ಈ ಬಾರಿನೂ ಕೂಡ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಬೇಕಾಗಿದೆ. ಲಿಟರಲಿ 2 ಬಾರಿನೂ ಕೂಡ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ನಮ್ಮ ಸೆತ್ ರೋಲೆನ್ಸ್ ಅವರು ಗೆದ್ದಾಗ್ಲೂ ಕೂಡ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಿದ್ದಾರೆ. ಅಷ್ಟೇ ಅಲ್ಲ ಗೈಸ್, ಐ ಥಿಂಕ್ ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ಒಂದು ರೀತಿ ಕರ್ಸ್ ಆಗಿದೆ ಅಂತ ಅನ್ಕೋತೀನಿ. ಅಂದ್ರೆ ಶಾಪಗ್ರಸ್ತ ಆಗಿದೆ ಅಂತ ಅನ್ಕೋತೀನಿ. ಆ ಕಡೆ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಬಗ್ಗೆ ಮಾತಾಡೋದಾದ್ರೆ, ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ನ ನಮ್ಮ ನಯೋಮಿ ಅವರು ಗೆದ್ರು. ಅವರು ಕೂಡ ಪ್ರೆಗ್ನೆನ್ಸಿ ಕಾರಣದಿಂದ ತನ್ನ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಿದ್ರು. ಅಂಡ್ ಈಗ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರು ಈ ಕಡೆ ಮೆನ್ಸ್ ಮನಿ ಇನ್ ದ ಬ್ಯಾಂಕ್ ನ ಗೆದ್ರು. ಅಂಡ್ ಇವರು ಇಂಜುರಿಯಿಂದ ತನ್ನ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಿದ್ದಾರೆ. ಇಬ್ರು ಮೇಲು ಹಾಗೆ ಫೀಮೇಲ್ಸ್ ಗಳು ಕೂಡ ತನ್ನ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಿದ್ದಾರೆ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ಗೆದ್ದಾದ್ಮೇಲೆ. ಲಿಟರಲಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಕಾದ್ ನೋಡೋಣ ಗಾಯ್ಸ್, ಅವರಿಬ್ಬರ ರಿಟರ್ನ್ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ಹೊಸ ಟಿ ಶರ್ಟ್ ನ ಲಾಂಚ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಇಫ್ ಸೀನಾ ವಿನ್ಸ್ ವಿ ಕಂಪ್ಲೈನ್ ಆನ್ಲೈನ್ ಅಂತ ಒಂದು ಟಿ ಶರ್ಟ್ ಇದೆ. ಲಿಟರಲಿ ಹಳೆ ಡಬ್ಲ್ಯೂ ಫ್ಯಾನ್ಸ್ ಗಳನ್ನ ರೋಸ್ಟ್ ಮಾಡೋದಕ್ಕೋಸ್ಕರ ಡಬ್ಲ್ಯೂ ಅವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಹುದು. ಹಿಂದೆ ಕೂಡ ಜಾನ್ ಸಿನಾ ಅವರು ಸೂಪರ್ ಸಿನಾ ಆಗಿ ಎಲ್ಲಾ ಮ್ಯಾಚಸ್ ಗಳನ್ನು ಕೂಡ ಗೆಲ್ಬೇಕಾದ್ರೆ ಫ್ಯಾನ್ಸ್ ಗಳು ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡೋರು. ಅಂಡ್ ಅದನ್ನೇ ಡಬ್ಲ್ಯೂ ಅವರು ಈಗ ಮತ್ತೊಮ್ಮೆ ಯೂಸ್ ಮಾಡ್ಕೊಂಡು ವ್ಯಾಪಾರನ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಟಿ ಶರ್ಟ್ ನ ತಗೊಂಡು ಬಂದಿದ್ದಾರೆ. ನಿಜವಾಗ್ಲೂ ಚೆನ್ನಾಗಿದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಡಬ್ಲ್ಯೂ ಬಿಸ್ನೆಸ್ ಪ್ರಾಡಕ್ಟ್ ನ ಯಾರು ಮಾಡ್ತಾರೋ ಅವ್ರ ಮೇಲಂತೂ ಸಿಕ್ಕಾಪಟ್ಟೆ ನಂಬಿಕೆ ಬರ್ತಾ ಇದೆ. ಯಾಕಂದ್ರೆ ಈ ರೀತಿ ಟಿ ಶರ್ಟ್ ನ ಈ ಒಂದು ಟೈಮ್ ಅಲ್ಲಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬುದ್ಧಿ ಇದೆ ಅವರಿಗೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ರತಕ್ಕಂಥದ್ದು ಜೇ ಉಸೋ ಹಾಗೆ ಸಿಎಂ ಪಂಕ್ ಅವರ ಬಗ್ಗೆ ಡಬ್ಲ್ಯೂ ಅವರು ಇವರಿಬ್ಬರ ಮ್ಯಾಚ್ ನ ಅಫಿಷಿಯಲ್ ಆಗಿ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ನವೆಂಬರ್ 1ನೇ ತಾರೀಕು ನಮಗೆ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ ಸ್ಲಾಟ್ ಲೇಕ್ ಸಿಟಿಯಲ್ಲಿ. ಅಂಡ್ ಇಲ್ಲಿ ನಮಗೆ ಸಿಎಂ ಪಂಕ್ ಹಾಗೆ ಜೇ ಉಸೋ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡ್ಬೇಕು ಗಾಯ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ನಮ್ಮ ಸಿಎಂ ಪಂಕ್ ಅವರೇನಾದ್ರೂ ಮತ್ತೊಮ್ಮೆ ಚಾಂಪಿಯನ್ಶಿಪ್ ನ ಗೆದ್ಕೋತಾರ ಅಥವಾ ಈ ಬಾರಿ ಮತ್ತೊಮ್ಮೆ ನಮ್ಮ ಜೇ ಉಸೋ ಅವರು ಚಾಂಪಿಯನ್ ಆಗ್ತಾರ ಅಂತ. ಐ ಥಿಂಕ್ ನಮ್ಮ ಸಿಎಂ ಪಂಕ್ ಅವರು ವಿನ್ ಆಗ್ತಾರೆ ಅಂತ ಅನ್ಕೋತೀನಿ. ನಮ್ಮ ಸಿಎಂ ಪಂಕ್ ಅವರು ವಿನ್ ಆಗಬಹುದು. ಅಂಡ್ ಆ ಒಂದು ಮೂಮೆಂಟ್ ಅಲ್ಲಿ ನಮ್ಮ ಜೇ ಉಸೋ ಅವರ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಈ ಒಂದು ಹೀಲ್ ಟರ್ನ್ ವಾರ್ ಗೇಮ್ ಮ್ಯಾಚ್ ನ ಸೆಟಪ್ ಮಾಡಬಹುದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಬಗ್ಗೆನೇ. ಹಿಸ್ಟ್ರಿಯಲ್ಲಿ ಮೊದಲ ಬಾರಿಗೆ ಸರ್ವೈವರ್ ಸೀರೀಸ್ ಗೆ ನಾವು ಇಷ್ಟು ಹತ್ರ ಇದ್ರೂ ಕೂಡ ಮ್ಯಾಚ್ ಯಾವುದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಟ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಒರಿಜಿನಲ್ ಮ್ಯಾಚ್ ನೇ ಪ್ಲಾನ್ ಮಾಡ್ತಾ ಬರ್ತಾ ಇದೆಯಂತೆ. ಒಂದ್ ಕಡೆ ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಟೀಮು ರೆಡಿ ಇದೆ. ಅಂಡ್ ಪಾಲಿಮಿನ್ ಅವರು ಎಲ್ಲಿಂದನಾದ್ರೂ ಇಬ್ರು ಸೂಪರ್ ಸ್ಟಾರ್ಸ್ ಗಳನ್ನ ಇಟ್ಕೊಂಡು ಬರ್ತಾರೆ. ಅಂಡ್ ಆ ಇಬ್ರಲ್ಲಿ ಒಬ್ರು ಪ್ರಾಬಬ್ಲಿ ನಮ್ಮ ಜೇ ಉಸೋ ಅವರು ಆಗಿರಬಹುದು. ನವೆಂಬರ್ 1ನೇ ತಾರೀಕು ಮತ್ತೊಮ್ಮೆ ನಮ್ಮ ಜೇ ಉಸೋ ಅವರು ಸಿಎಂ ಪಂಕ್ ಅವರ ವಿರುದ್ಧ ಸೋತಿ ಮತ್ತೊಮ್ಮೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅಂದ್ಮೇಲೆ ಅವರ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಪಾಲಿಮಿನ್ ಅವರು ಜೇ ಉಸೋ ಅವ್ರನ್ನ ಮತ್ತೊಮ್ಮೆ ಮ್ಯಾನಿಪ್ಯುಲೇಟ್ ಮಾಡ್ತಾ ವಾರ್ ಗೇಮ್ ಗೆ ಸೇರಿಸ್ಕೋಬಹುದು. ಹಿಂಗೆ ನಮ್ಮ ಜೇ ಉಸೋ ಅವರು ಪಾಲಿಮಿನ್ ಅವರ ವಾರ್ ಗೇಮ್ ಗೆ ಸೇರ್ಕೋಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಈ ಕಡೆ ಸೈಡ್ ನಮ್ಮ ಸಿಎಂ ಪಂಕ್, ಕೋಡಿ ರೋಡ್ಸ್, ವೈಪರ್, ರ್ಯಾಂಡಿ ಆರ್ಟನ್, ಜಿಮ್ಮಿ ಉಸೋ ಹಾಗೆ ರೋಮನ್ ರೈನ್ಸ್ ಅವರು ಕೂಡ ಜಾಯ್ನ್ ಆಗಬಹುದು. ರೋಮನ್ ರೈನ್ಸ್ ಅವರ ಬಗ್ಗೆ ಅಪ್ಡೇಟ್ ಇಲ್ಲ. ರೋಮನ್ ರೈನ್ಸ್ ಅವರು ಸರ್ವೈವರ್ ಸೀರೀಸ್ ಗೆ ಅಡ್ವರ್ಟೈಸ್ ಆಗಿರೋದ್ರಿಂದ ಜಾಯ್ನ್ ಆಗಬಹುದು ಅಂತ ಅನ್ಕೋತೀನಿ. ಬಟ್ ರೀಸೆಂಟ್ ಆಗಿ ಕ್ರೌನ್ ಜೆಲ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ನಾನು ನಿಮ್ಮನ್ನ ಕ್ರಿಸ್ಮಸ್ ತನಕ ನೋಡೋದಿಲ್ಲ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ಸ್ವಲ್ಪ ಡೌಟ್ ಇದೆ. ಸೊ ಆ ಕಡೆ ಏನಾದ್ರೂ ನಮ್ಮ ಜೇ ಉಸೋ ಅವರು ಬ್ರಾಕ್ ಲೆಸ್ನರ್ ಅವರ ಟೀಮ್ ನ ಜಾಯ್ನ್ ಆದ್ರೆ, ಈ ಕಡೆ ರೋಮನ್ ರೈನ್ಸ್ ಅವರು ಅವರ ಎದುರುಗಡೆ ಬಂದಾಗ ಆ ಒಂದು
ಸ್ಟೋರಿನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.